ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅಕ್ಕ ಮನೆ ಗೃಹ ಪ್ರವೇಶ ಪಾರ್ಟ್ 3 ವಿಡಿಯೋ. ಇದು ಎಲ್ಲರೂ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ಅವರಿಬ್ಬರು ನಮ್ಮ ಅಕ್ಕ ಮಕ್ಕಳು, ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವನು. ರೆಡ್ ಕಲರ್ ಶರ್ಟ್ ಚಿಕ್ಕವನು, ಮೆರೂನ್ ಕಲರ್ ಶರ್ಟ್ ದೊಡ್ಡವನು. ಇನ್ನು ಈ ಥರ ರೆಡಿ ಮಾಡಿದರು. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ದೇವ್ರ ಮನೇಲಿ ಈ ಥರ ಅಲಂಕಾರ ಮಾಡಿದರು. ನೈಟೇ ಮಾಡಿದ್ದಾರೆ. ಬೆಳಗ್ಗೆ ಬೇಗ ಬಂದು ಅಲಂಕಾರ ಮಾಡೋಕ್ಕಾಗಲ್ಲ ಅಂತ ಹೋಮಾಗೆ ಈ ಥರ ರೆಡಿ ಮಾಡಿದರು. ಸಖತ್ತಾಗಿತ್ತು, ಸಖತ್ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಮನೆ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ನೈಟು ಗಣೇಶ ಹೋಮ ಇತ್ತು, ಬೆಳಗ್ಗೆ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಹೋಮ ಕೂಡ ಇತ್ತು. ಹಾಗಾಗಿ ನೋಡ್ತಾ ಇರ್ಬೋದು ನೀವು ಕೂಡ ದೇವಸ್ಥಾನದಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿರ್ತಾರೆ ಆ ಥರನೇ ಡೆಕೋರೇಷನ್ ಮಾಡ್ತಾಯಿದ್ರು. ಈ ವಿಡಿಯೋ ನೋಡೋಕೆ ಸಖತ್ ಖುಷಿ ಆಯಿತು. ರಂಗೋಲಿ ಹಾಕ್ತಾಯಿದ್ರು ಇನ್ನೂ ನಮ್ಮ ಅಕ್ಕ. ನೈಟು ಫುಲ್ಲು ನಿದ್ದೆನೇ ಇರಲಿಲ್ಲ. ನೆಂಟರೆಲ್ಲ ಬಂದಿದ್ದರು, ಹಂಗಾಗಿ ನಿದ್ದೆ ಕೂಡ ಇದ್ದಿರಲಿಲ್ಲ. ಸಖತ್ತಾಗಿತ್ತು ರಂಗೋಲಿ. ನೀವೆಲ್ಲ ಬೆಳಗ್ಗೆ ಹೋಮಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಎಲ್ಲ ಕೂಡ ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ಇನ್ನು ಬೆಳಗ್ಗೆ ಇದು 5:30 ಆಗಿತ್ತು. ಇನ್ನು ನಾನು ಸ್ವಲ್ಪ ಲೇಟಾಗಿ ಮಲಗೊಂಡೆ, ಲೇಟಾಗಿ ಎದ್ದು ಇನ್ನೂ ಸ್ನಾನ ಮಾಡಿರಲಿಲ್ಲ. ಹಂಗಾಗಿ ನೆಂಟರೆಲ್ಲ ಬಂದುಬಿಟ್ಟಿದ್ರು. ಇನ್ನು ಇವರು ನಮ್ಮದು ಚಿಕ್ಕದಕ್ಕೆ ಗೋಲ್ಡ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು. 5 ಜನ ಬೇಕಾಗಿತ್ತು, ಹಂಗಾಗಿ ಎಲ್ಲರೂ ಪೂಜೆಗೆ ಹೋಗಿದ್ರು. ನಾನು ಇನ್ನೂ ಲೇಟ್ ಆಗಿತ್ತು. ಇವ್ರು ಬಂದು ನಮ್ಮ ಅಕ್ಕ, ನಮ್ಮ ಎರಡನೇ ಅಕ್ಕ, ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಮೂರನೇ ಅಕ್ಕ. ಎಲ್ಲರೂ ಕೂಡ ಇಲ್ಲಿ ಪೂಜೆಗೆ ಬರ್ತಾಯಿದ್ದಾರೆ. ಇದು ಮನೆಗೆ ಹಸು ಫಸ್ಟು ಕರ್ಕೊಬರ್ತೀರಿ ಬೆಳಗ್ಗೆ. ನಮ್ಮ ಸಂಪ್ರದಾಯ ಪ್ರಕಾರ ಇದೇ ಥರ ಆಗಿರ್ತೈತೆ ಗೃಹ ಪ್ರವೇಶಕ್ಕೆ. ಮತ್ತು ನಮ್ಮ ಯಜಮಾನ್ರು ಫೋಟೋಶೂಟ್ ಮಾಡ್ತಾಯಿದ್ರು. ಸ್ವಲ್ಪ ಬ್ಯುಸಿ ಇದ್ದರು. ನಾನು ಕೂಡ ಲೇಟಾಗಿ ಎದ್ದೆ, ಹಾಗಾಗಿ ಪೂಜೆಗೆ ನಾನು ಬರೋಕ್ಕಾಗಿಲ್ಲ. ಆಮೇಲೆ ಬರ್ತೀನಿ ಮುಂದೆ. ಇವಾಗ ಅಷ್ಟು ಜನ ಬಂದು ಒಳಗಡೆ ಗೃಹ ಪ್ರವೇಶಕ್ಕೆ ಹಸುನ ಕರ್ಕೊಬಂದು ಗೋಪೂಜೆ ಮಾಡಿಸ್ತಾ ಇದ್ದಾರೆ. ಒಂದೊಂದಕ್ಕೂ ಒಂದೊಂದು ಅರ್ಥ ಹೇಳ್ತಾಯಿದ್ರು. ಐನವರು ಸಖತ್ತಾಗಿ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ಇದು ಕೂಡ ದೀಪಾರಾಧನೆ ಮಾಡೋ ಅಂಥ ಕೆಲಸ. ಸ್ವಲ್ಪ ಪೂಜೆ ಇತ್ತು, ನನಗೆ ಅದ್ರ ಬಗ್ಗೆ ಫುಲ್ಲು ಅರಿವಿಲ್ಲ. ಬಟ್ ಆದರೂ ಕೂಡ ಎಲ್ಲ ಹೋಮದ್ದು ಎಲ್ಲ ಪೂಜೆ ಇಷ್ಟದಿಂದ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇದು ಬಾಗಿನ, ತವ್ರ ಮನೆ ಬಾಗಿನ. ನಮ್ಮ ಚಿಕ್ಕಣ್ಣ ಚಿಕ್ಕದಕ್ಕೆ ಅವ್ರು ಕೊಟ್ಟಿರೋದು ಬಟ್ಟೆ ಒಂದಷ್ಟು ಅಮೌಂಟು. ಇಷ್ಟು ಕೊಡಬೇಕು ಸಂಪ್ರದಾಯ ಪ್ರಕಾರ. ಹಂಗಾಗಿ ಅವರು ಕೂಡ ತಂದಿದ್ರು ನಮ್ಮ ಅಕ್ಕ ಬಾವಾಗೆ. ಇನ್ನು ಆಲುಕ್ಸೋ ಕಾರ್ಯಕ್ರಮ ಇದು. ಫೈನಲಿ ಆಲುಕ್ಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತುಂಬ ದಿವಸಗಳಿಂದ ಕನಸು ಕಟ್ಟಿರೋಂಥ ಮನೆ ಇವತ್ತು ಕನಸು ನೆನೆಸಾಗಿರೋಂಥ ದಿನ. ತುಂಬ ಚೆನ್ನಾಗಿ ಆಲುಕ್ತು ದೇವ್ರ ಮೂಲೆಯಲ್ಲೇ. ಸಖತ್ ಖುಷಿ ಆಯಿತು. ಚೆನ್ನಾಗಿ ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಫ್ಲವರ್ ಡೆಕೋರೇಷನ್ನು, ಪೂಜೆ ಆಗಿರ್ಬೋದು, ಪ್ರತಿಯೊಂದು ಇವರೇ ಐನವರು ಸಖತ್ತಾಗಿ ಪೂಜೆ ಮಾಡಿಕೊಟ್ರು, ನಡೆಸ್ಕೊಟ್ರು. ಮತ್ತು ಅಲಂಕಾರ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ರು ದೇವರಿಗೆ. ನೋಡ್ತಾರಲ್ಲ ಅಲಂಕಾರ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಇನ್ನು ಆಯಿತು, ಆಲುಕ್ಸೋ ಕಾರ್ಯಕ್ರಮ ಎಲ್ಲ ಮುಗೀತಾ ಬರ್ತಾಯಿತ್ತು. ಇನ್ನು ಒಬ್ಬೊಬ್ಬರೇ ನೆಂಟರು ಬರ್ತಾಯಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡಿದರು. ತುಂಬ ಖುಷಿ ಆಯಿತು ನನಗೂ ಕೂಡ. ನಾನು ಇನ್ನೂ ಆವಾಗ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೆ ಅಷ್ಟೇ. ಇನ್ನೂ ಸ್ನಾನ ಮಾಡಿದ್ದೆ, ಜಸ್ಟ್ ರೆಡಿ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ತೆಗೆಯೋಣಂತ ತೆಗಿತಾ ಇದ್ದೀನಿ. ಅದಾದಮೇಲೆ ಈ ವಿಡಿಯೋದಲ್ಲೂ ರೆಡಿ ಆಗಿದ್ದೀನಿ. ಅಲ್ಪ ಸ್ವಲ್ಪ ತಲೆ ಕೂಡ ಬಚ್ಚಿಲ್ಲ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆಮೇಲೆ ಏನಿದು ಹೋಮಕ್ಕೆ ಕುತ್ಕೊತಾರೆ ಬೆಳಗ್ಗೆ ಲಕ್ಷ್ಮೀ ಹೋಮಕ್ಕೆ, ಹಂಗಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ಮಹಾಮಂಗಳಾರತಿ ಇರ್ತೈತೆ. ಇದು ಲಕ್ಷ್ಮೀ ಹೋಮಕ್ಕೆ ಕುತ್ಕೊಳೋ ಟೈಮಲ್ಲಿ ಶೂಟ್ ಮಾಡಿರೋಂಥ ವಿಡಿಯೋ. ತುಂಬ ಚೆನ್ನಾಗಿತ್ತು ಮನೆ ಗೃಹ ಪ್ರವೇಶ. ಯಾವುದೇ ತೊಂದರೆ ಇಲ್ದಿರ ಚೆನ್ನಾಗಿ ನಡೀತು. ಅದೊಂದು ಖುಷಿ. ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ಎಲ್ಲರೂ ನೆಂಟರು ಬಂದಿದ್ದರು. ಎಲ್ಲರೂ ಕೂಡ ಹಾಗೆ ಪೂಜೆ ನೋಡ್ತಾ ಹೋಮಕ್ಕೆ ಎಲ್ಲರೂ ಕುತ್ಕೊಂಡು ಭಾಗಿಯಾಗಿದ್ದರು. ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇವುಗಳಂತೂ ಮಾರ್ಕೆಟಲ್ಲಿ ತಂದಿತ್ತು, ಬೆಂಗಳೂರು ಮಾರ್ಕೆಟಲ್ಲಿ. ತುಂಬ ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲನೂ. ತೋಮಾಲೆ ಆಗಿರ್ಬೋದು, ಓನರ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ನಾವೇ ಹೋಗಿ ತೊಗೊಬಂದಿರೋದು. ಯಾವುದೇ ರೀತಿ ಯಾರಿಗೂ ಬ್ರೋಕರ್ ಕೊಪ್ಸಿರಿಲ್ಲ. ನಾವೇ ಎಲ್ಲ ಸ್ವಂತವಾಗಿ ಹೋಗಿ ತೊಗೊಬಂದು ಮಾಡಿರೋಂಥದ್ದು. ದೇವ್ರಿಗೆ ಮಾತ್ರ ಅವರೇ ಅಲ್ಲಿಂದ ಹೂವು ಎಲ್ಲ ತೊಗೊಬಂದಿದ್ರು ಐನೂರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸಖತ್ ಖುಷಿ ಆಯಿತು. ದೇವಸ್ಥಾನ ಇದ್ದಂಗೆ ಇತ್ತು ಮನೆ ನೋಡಿ. ನನಗೆ ಸಖತ್ ಖುಷಿ ಆಗ್ತೈತೆ. ಇನ್ನು ಇದು ಲಕ್ಷ್ಮೀ ಹೋಮ ಆದಮೇಲೆ ಒಂದಷ್ಟು ಪೂಜೆಗಳಿರ್ತೈತೆ. ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕದಕ್ಕೆ, ನಮ್ಮ ಅಣ್ಣ, ನಮ್ಮ ಅಣ್ಣನ ಮಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವಿಡಿಯೋಗಳು ಮಾಡ್ಕೊತಾ ಇದ್ರಿ.
ಆಮೇಲೆ ಇನ್ನೊಂದಷ್ಟು ವೀಡಿಯೋಗಳು ಪೂಜೆಗಳೆಲ್ಲ ನಡೀತಾನೆ ಇತ್ತು. ನಾನು ಕ್ಲಿಪ್ಪಿಂಗ್ಸ್ ಮಾಡ್ತಾಯಿದ್ದೆ. ಇದು ಮನೆ ಮುಂದೆ ಈ ಥರ ಪೂಜೆ ಮಾಡ್ತಾಯಿದ್ರು. ಒಂದಷ್ಟು ಪೂಜೆಗಳು ನಡೀತೈತೆ. ಇನ್ನಷ್ಟು ಹಂಗೆ ಎಲ್ಲ ಕ್ಲಿಪ್ಪಿಂಗ್ಸ್ ತೆಗಿತಾ ಇಲ್ಲಿ ಬೂತ್ ಕುಂಬಳಕಾಯಿ ಹೊಡಿತಾರೆ. ಅದೊಂಥರ ಖುಷಿ, ಕಾಸುಗಳು ಬಾರಿಸೋದ್ರಲ್ಲಿ ನನಗಂತೂ ಸಖತ್ ಖುಷಿ. ಆಮೇಲೆ ಅದು ನಮ್ಮ ಅಣ್ಣನೇ ಮಾಡಬೇಕಾಗಿತ್ತು, ಹಾಗಾಗಿ ನಮ್ಮ ಚಿಕ್ಕಣ್ಣ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ದೊಡ್ಡಣ್ಣ ಬಂದು ಒಂದು ಹೆಣ್ಮಗುಗೆ ಏನೇನು ಕೊಡಿಸ್ಬೇಕು ಎಲ್ಲ ಕೊಡಿಸಿದ್ದಾರೆ. ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ದರು. ಅವ್ರ ಮೇಲೆ ರೆಡಿ ಆಗ್ತಾಯಿದ್ರು. ಒಂದಷ್ಟು ಕಾಲುಂಗುರ ಆಗಿರ್ಬೋದು. ಹೊಸ ಮನೆಗೆ ಹೋಗ್ಬೇಕಂದ್ರೆ ಹೆಣ್ಮಗುಗೆ ಹುಟ್ಟಿದ ಮನೆ ಕಡೆಯಿಂದ ತವ್ರ ಮನೆ ಬಾಗಿನ ಯಾವ ಥರ ಅಂದರೆ ಕಾಲುಂಗುರ ಮತ್ತು ತಂಗಿಯವ್ರ ಯಜಮಾನ್ರು ಅವ್ರ ಮಕ್ಳಿಗೆಲ್ಲ ಬಟ್ಟೆ ಕೊಡಿಸ್ಬೇಕು, ಎಲ್ಲ ಕೂಡ ಕೊಡಿಸಿದ್ರು. ಆ ಸಂಪ್ರದಾಯ ಅವರು ಕೂಡ ಮಾಡಿದರು. ಆಮೇಲೆ ಇವ್ರು ನಮ್ಮ ಚಿಕ್ಕಣ್ಣ, ನಮ್ಮ ದೊಡ್ಡಣ್ಣ ಸ್ವಲ್ಪ ಬ್ಯುಸಿ ಇದ್ದರು, ಬಂದಿರಲಿಲ್ಲ. ಹಂಗಾಗಿ ನಮ್ಮ ಚಿಕ್ಕಣ್ಣ ಬಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಇನ್ನು ನಮ್ಮ ದೊಡ್ಡಣ್ಣ ಹೆಂಡ್ತಿ ಮತ್ತು ನಮ್ಮ ದೊಡ್ಡಣ್ಣನ ಮಕ್ಕಳು ಎಲ್ಲರೂ ಕೂಡ ಬಂದು ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲ ಕೆಲಸಗಳು ಮುಂದೆ ನಿಂತು ಎಲ್ಲ ಮಾಡಿದ್ರು. ಖುಷಿ ಆಯಿತು. ಒಂದಷ್ಟು ಜನ ನನ್ನ ವೀಡಿಯೋ ನೋಡಿ ಹುರ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಥರ ಇದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಯಾವುದೋ ಒಂದು ಫಂಕ್ಷನ್ನಲ್ಲಿ ಅಂತ ಹೇಳಿದ್ರೆ ಹುರ್ಕೊತಾರೆ. ಎಲ್ಲಾದರೂ ಹುರ್ಕೊಲಿ, ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಇನ್ನು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಾವು ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರಿ. ಒಂದಷ್ಟು ಇನ್ನು ದೇವ್ರಿಗೆ ಮಂಗಳಾರತಿ ಮಾಡಬೇಕಾಗಿತ್ತು. ಪೂಜೆ ಆಯಿತು, ಹಂಗಾಗಿ ಮಂಗಳಾರತಿ ಮಾಡ್ತಾಯಿದ್ದಾರೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣವರು. ಹಾಗೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಆವಾಗವಾಗೆ ಪೂಜೆಗೆ ಕೂತ್ಕೊಂಡಾಗ ಹೋಮಕ್ಕೆ ನೆಂಟರು ಬಂದು ಹೋಗ್ತಾಯಿದ್ರು. ಮತ್ತು ಊಟಕ್ಕೆ ಕೂತ್ಕೊತಾ ಇದ್ರು. ಇನ್ನೊಂದಷ್ಟು ಪೂಜೆ ಮುಗಿಯೋ ಟೈಮು ಇದು ಊಟದ ಮನೆ ಬಾಗಿನ ನಮ್ಮ ಚಿಕ್ಕತ್ತಿಗೆ ಕೊಡ್ತಾ ಇರೋದು. ನಮ್ಮ ದೊಡ್ಡತ್ತಿಗೆ ಅವರು ಆಲ್ಮೋಸ್ಟ್ ಫಸ್ಟ್ ದಿನವೇ ಕೊಡಿಸ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅವತ್ತಿನ ದಿವಸ ಗೃಹಪ್ರವೇಶದ ದಿವಸ ಕಾಲುಂಗುರ ಎಲ್ಲ ಹಾಕಂಗಿಲ್ಲ. ಹಂಗಾಗಿ ಮೊದಲನೇ ದಿವಸನೇ ಬಂದು ಅವರು ಬಟ್ಟೆ ಕಾಲುಂಗುರ ಎಲ್ಲ ಕೊಡಿಸ್ಬಿಟ್ಟಿರ್ತಾರೆ. ಬಟ್ ನಾನು ಕ್ಲಿಪ್ಪಿಂಗ್ಸ್ ತೆಗ್ದಿಲ್ಲ. ಬಟ್ ಎಲ್ಲ ರೀತಿಯೂ ಚೆನ್ನಾಗಿ ಮಾಡಿಕೊಟ್ರು. ಖುಷಿ ಆಯಿತು. ಇನ್ನು ನಮ್ಮ ಅಕ್ಕ, ನಮ್ಮ ಮಾವ ತುಂಬ ಖುಷಿಯಿಂದ ಇದ್ದರು. ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ಬೋದು. ನಾನು ಕೂಡ ಒಂದು ಸ್ವಲ್ಪ ಬಟ್ಟೆ ಅಷ್ಟು ಕೊಡ್ತಾಯಿದ್ದೀನಿ. ಬಟ್ಟೆ ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗಿಫ್ಟ್ ಕೊಟ್ಟಿದ್ದಾದಮೇಲೆ ವೀಡಿಯೋ ಹಾಕ್ತೀನಿ. ಇನ್ನು ನಮ್ಮ ರಿಲೇಷನು, ನಮ್ಮ ರಕ್ತ ಸಂಬಂಧ ಯಾರ್ಯಾರೆಲ್ಲ ಏನೇನು ತಂದಿರ್ತಾರೋ ಅವರೆಲ್ಲ ಗಿಫ್ಟು ಮತ್ತು ಎಲ್ಲ ಕೊಡಬೇಕು. ಹಾಗಾಗಿ ಎಲ್ಲರೂ ಕೂಡ ಕೊಡ್ತಾಯಿದ್ದಾರೆ. ಖುಷಿ ಆಯಿತು. ನಮ್ಮ ಚಿಕ್ಕಕ್ಕ ಅವರು ಮೈ ಹಾಕ್ತಾಯಿದ್ರು. ಸರಿ, ನಾನೇನು ತೊಗೊಂಡೋಗಿದ್ನ ಅದು ಕೊಟ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಇವರು ನಮ್ಮ ದೊಡ್ಡಣ್ಣ ಸೊಸೆ, ದೊಡ್ಡ ಸೊಸೆ ಇವರು. ಅವರು ಮಾಡೋಕ್ಕಾಗಲ್ಲ ನಾಚಿಕೆ ಅಂತೇಳಿ ನಾನೇ ಮಾಡ್ತಾಯಿದ್ದೀನಿ. ಅವ್ರದ್ದು ಬಾಗಿನ ಏನೇನಿತ್ತು ಅದು ನಾನೇ ಕೊಡ್ತಾಯಿದ್ದೀನಿ. ಹಾಗೆ ಕ್ಲಿಪ್ಪಿಂಗ್ಸ್ ತೆಗಿಯೋಣ ಅಂತ ತೆಗಿತಾಯಿದ್ದೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿರುವಂಥ ಸಮಯ ಇವತ್ತು. ತುಂಬ ಖುಷಿಯಿಂದ ಇದ್ರಿ. ಸಖತ್ ಖುಷಿ ಆಯಿತು ನನಗಂತೂ. ಅದಾದಮೇಲೆ ದೇವ್ರಿಗೆ ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇದು ಊಟದ ಟೈಮು. ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡ್ಬೋದು. ಪಾಯಸ ಆಗಿರ್ಬೋದು, ಹೆಸರುಬೇಳೆ ಪಲ್ಯ, ಫುಲ್ ಮೆನು ಇಲ್ಲಿ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಕಬ್ಬನ ಕಡಲೆ, ತೊಂಡೆಕಾಯಿ ಪಲ್ಯ ಮತ್ತು ಬೀನ್ಸ್ ಪಲ್ಯ, ಹಾಗೆ ಹೋಳಿಗೆ ಮತ್ತು ಸಂಡಿಗೆ, ತುಪ್ಪ, ಪಲಾವು, ಅನ್ನ ಸಾಂಬಾರು, ಅನ್ನ ರಸಮ್ಮು ಚೆನ್ನಾಗಿ ಮಾಡಿದರು. ಊಟಗಳು ಸಖತ್ ಖುಷಿ ಆಯಿತು. ನೋಡಿರಿ ಹಂಗೆ ಫುಲ್ ವೀಡಿಯೋ ಎಂಡಿಂಗ್ವರೆಗೂ ನೋಡಿ. ಬಾದುಷಾ ಮತ್ತು ಬಜ್ಜಿ ತುಂಬ ಐಟಮ್ಸ್ ಮಾಡಿಸಿದ್ರು. ಒಂದಷ್ಟು ಐಟಮ್ಸು ಖುಷಿಪಟ್ಟು ತಿಂದೆ. ನಾನಂತೂ ಸಖತ್ ಖುಷಿ ಆಯಿತು. ಅವಳಿಗೆ ಅಂತೂ ಸಖತ್ತಾಗಿತ್ತು. ಭಟ್ರು ಅಷ್ಟೇ ಊಟ ಸಖತ್ತಾಗಿ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನೈಟ್ ಅಂತೂ ಇನ್ನೂ ಚೆನ್ನಾಗಿತ್ತು. ಸಾಂಬಾರು, ರೈಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಅಚ್ಚುಕಟ್ಟಾಗೆಲ್ಲ ಮಾಡಿಕೊಟ್ಟಿದ್ರು. ಖುಷಿ ಆಯಿತು. ಕ್ಯಾಟ್ರಿಂಗ್ಗಿಂತ ಕೊಡೋಕ್ಕಿಂತ ಮುಂಚೆ ನಾವೇ ಐಟಮ್ಸ್ ತೆಗೆದುಕೊಟ್ಟು ಭಟ್ರನ್ನ ಕರೆಸಿ ಅವರು ಏನಾಯಿತು ಅದು ಕೊಟ್ಬಿಟ್ಟು ಮಾಡಿಸ್ಕೊಂಡ್ರೆ ಒಳ್ಳೇದಂತ ಹೇಳ್ತೀನಿ. ಇನ್ನು ಇವರೆಲ್ಲ ನಮ್ಮ ಅಕ್ಕ ಫ್ಯಾಕ್ಟ್ರಿ ಕಡೆಯವರು. ತುಂಬ ಖುಷಿಯಿಂದ ಮಾತಾಡ್ಸ್ಕೊಂಡಿದ್ರು. ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಯೋಣ ಅಂತ ತೆಗಿತಾಯಿದ್ದೀನಿ. ಊಟ ತಿನ್ನಬೇಕಂದ್ರೆ ಕ್ಲಿಪ್ಪಿಂಗ್ಸ್ ತೆಗಿತಾಯಿದ್ದೀನಿ. ಚೆನ್ನಾಗಿತ್ತು. ಚೆನ್ನಾಗಿ ನಡೀತು ಗೃಹಪ್ರವೇಶ. ತುಂಬ ವರ್ಷಗಳಿಂದ ಕನಸು ಕಟ್ಟಿರೋಂಥ ಕನಸು ನೆರವೇರಿತ್ತು ನಮ್ಮ ಅಕ್ಕ ಮನೆಯದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಫ್ರೆಂಡ್ಸು, ನಮ್ಮ ರಿಲೇಷನ್ಸ್ ಎಲ್ಲರೂ ಕೂಡ ಬಂದಿದ್ದರು. ಖುಷಿ ಆಯಿತು. ಎಲ್ಲರನ್ನೂ ಒಂದು ಟೈಮ್ ನೋಡೋದಂದ್ರೆ ತುಂಬ ಖುಷಿ. ಇನ್ನು ಇವರು ಕಂಪ್ನಿ ಕಡೆಯಿಂದ, ನಮ್ಮ ಅಕ್ಕ ಕೆಲಸ ಮಾಡೋಂಥ ಕಂಪ್ನಿ ಕಡೆಯಿಂದ, ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕ ಒಂದೇ ಹತ್ರ ಕೆಲಸ ಮಾಡೋದು. ಅವ್ರ ಫ್ರೆಂಡ್ಸು ಗಿಫ್ಟ್ಸು ಅವು ಇವು ಕೊಡ್ತಾಯಿದ್ರು. ಹಾಗಾಗಿ ನಾವು ಕೂಡ ತಗೊಂಡ್ವಿ. ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೆಗೆಸಿದ್ದೀನಿ. ಇನ್ನಷ್ಟು ಗಿಫ್ಟ್ ಐಟಮ್ಸ್ ಇತ್ತು, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಗಿಫ್ಟ್, ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದರು. ನನಗಂತೂ ಒಂದಷ್ಟು ಆಲ್ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿತ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು ಜಿಂಕೆ. ಇನ್ನಷ್ಟು
ಕಾಫಿ ಮಗ್ಗು ಮತ್ತು ಅಂಬೇಡ್ಕರ್ದು ಮತ್ತು ಕಾಫಿ ಮಗ್ಸು ಜಾಸ್ತಿ ರಾಧಾಕೃಷ್ಣನೇ ಬಂದಿತ್ತು. ನನಗಂತೂ ನೋಡಿ ಗಣೇಶ ಮಾತ್ರ ಸಖತ್ ಇಷ್ಟ ಆಯಿತು. ಆಮೇಲೆ ಇದರಲ್ಲಿ ಒಂದು ಪುಟ್ಟ ಕೃಷ್ಣ, ಬೆಣ್ಣೆ ಕೃಷ್ಣ ಮತ್ತು ಕುದುರೆದು ಚೆನ್ನಾಗಿರೋದು ಒಂದು ಸ್ಟ್ಯಾಚು ಟೈಪ್ ಐತೆ. ಸಖತ್ತಾಗೈತೆ ಕೃಷ್ಣ ಅಂತೂ, ತುಂಬ ಖುಷಿ ಆಯ್ತು ಅದು ನೋಡಿ. ಆ ದೇವ್ರ ಮನೆಯಲ್ಲೆಲ್ಲ ಇಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಗಿಫ್ಟ್ ಐಟಮ್ಸು ತುಂಬಾ ಬಂದಿತ್ತು. ಆಲ್ಮೋಸ್ಟ್ ಒಂದು 30 ಬಂದಿತ್ತೇನೋ, ಒಂದು 30 ಬಂದಿತ್ತು. ನಾನು ಏನೂ ತೊಗೊಬಂದಿಲ್ಲ. ಕೃಷ್ಣ ಮಾತ್ರ ತುಂಬ ಇಷ್ಟ ಆಯಿತು. ಮತ್ತು ಈ ಗಣೇಶ ಅಂತೂ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಒಂದಷ್ಟು ಗಣೇಶ ಮತ್ತು ಬುದ್ಧ, ಗಣೇಶ, ರಾಧಾಕೃಷ್ಣ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು ಕುದುರೆ, ಈ ಒಂದಷ್ಟು ಐಟಮಲ್ಲಿ ನನಗೆ ಇಷ್ಟ ಆಗಿರೋಂಥದ್ದು ಈ ಗಣೇಶ ಅಂತೂ ಸಖತ್ತಾಗಿತ್ತು. ಯಾರೋ ಫೋಟೋ ಕೊಟ್ಟಿರೋದು, ಸಖತ್ ಖುಷಿ ಆಯಿತು. ಇನ್ನೊಂದು ವಿಷಯ ಹೇಳ್ತೀನಿ. ನಿಜ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಈ ಮುಯಿ ಹಾಕ್ಬೇಕಂದ್ರೆ ನಿಜ ಹಂಗೆ ಮುಯಿ ಕೊಟ್ಟಿನೇ ಬಂದು ತಿನ್ನಬೇಕಂತ ಏನಿಲ್ಲ. ಕೆಲವೊಂದಷ್ಟು ಜನ ಮುಯಿ ಕೊಡ್ದಿರನೇ ಊಟ ತಿಂದ್ಬಿಟ್ಟಿರ್ತಾರೆ. ಅದೊಂದು ಸ್ವಲ್ಪ ಬೇಜಾರು. ನಾನು ನಿಯತ್ತಿಂದ ಬಂದು ಮುಯಿ ಕೊಡ್ದಿರನೇ ಊಟ ತಿನ್ಕೊಂಡೋಗಿ ಏನು ಬೇಜಾರಿಲ್ಲ. ಖಾಲಿ ಕವರ್ಸು 3 ಕವರ್ ಹಾಕಿದ್ದಾರೆ. ಬಟ್ ನಾವು ಅವ್ರು ಹಾಕಿಲ್ಲ ಅಂತ ಬೇಜಾರಂತ ಏನೂ ಇಲ್ಲ. ಈ ಥರ ಫ್ರಾಡ್ ಕೆಲಸ ಮಾಡಬಾರ್ದು. ನಿಯತ್ತಾಗಿ ಬನ್ನಿ ಊಟ ಮಾಡ್ಕೊಂಡೋಗ್ರಿ. ನೀವು ಮುಯಿ ಹಾಕಿದ್ರೇ ಬರಬೇಕಂತ ಏನು ರೂಲ್ಸ್ ಇಲ್ಲ. ಕೆಲವೊಂದಷ್ಟು ಜನ ಆ ಥರ ಮಾಡ್ತಾರೆ. ಯಾವ್ದು ಮದುವೆ ಆಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯರ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಟೇಕ್ ಕೇರ್.